ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಪ್ರಥಮ PUC ಭೂಗೋಳಶಾಸ್ತ್ರ ಅಧ್ಯಾಯ 5 ವಾಯುಗೋಳ. ಇದರಲ್ಲಿ ವಾಯುಮಂಡಲ ಅಂದ್ರೇನು, ವಾಯುಮಂಡಲದ ಸ್ತರಗಳು, ಉಷ್ಣಾಂಶ ಈ ಭೂಮಿ ಯಾವ ರೀತಿ ತಗೊಳುತ್ತೆ, ಉಷ್ಣಾಂಶ ನಂತರ ವಾಯುಮಂಡಲದ ಒತ್ತಡದ ಸ್ಥಳಾಂತರ, ಆದ ನಂತರ ಅಧ್ಯಾಯ 5 ವಾಯುಗೋಳದಲ್ಲಿ 5.4 ಇದು 3ನೇ ಉಪ ಅಧ್ಯಾಯ ಮಾರುತಗಳು, ವಿಂಡ್ಸ್. 5.4 ಮಾರುತಗಳು. ವಿದ್ಯಾರ್ಥಿಗಳೇ, ಮಾರುತಗಳ ತಕ್ಷಣ ಭೂಮಿಯ ಮೇಲ್ಮೈಗೆ ಸಮಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳೆಂದು ಕರೆಯುತ್ತೇವೆ. ಅಂದ್ರೆ ಭೂಮಿಯ ಮೇಲ್ಮೈ ಸಮಾನಾಂತರವಾಗಿ ಭೂಮಿಯ ಮೇಲ್ಮೈ ಸಮಾನಾಂತರವಾಗಿ ಚಲಿಸುವಂತಹ ವಾಯುವನ್ನು ಮಾರುತಗಳು ಎಂದು ಕರೆಯುತ್ತೇವೆ. ಮಾರುತಗಳು ವಾಯುಮಂಡಲದ ಉಷ್ಣಾಂಶ ಮತ್ತು ಆರ್ದ್ರತೆಯ ಹಂಚಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂಥದ್ದು. ವಾಯುಮಂಡಲದ ಉಷ್ಣಾಂಶ ಮತ್ತು ಆರ್ದ್ರತೆ ಹಂಚಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಮಾರುತಗಳ ಉಗಮವು ಕೂಡ ಒತ್ತಡದ ವ್ಯತ್ಯಾಸದಿಂದ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸಗೊಳ್ಳುವುದು. ಮಾರುತಗಳು ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸ್ತವು. ಒತ್ತಡದ ಇಳಿಜಾರಿನ ಪ್ರಮಾಣ ಮಾರುತಗಳ ಬೀಸುವ ದಿಕ್ಕನ್ನು ನಿರ್ಧರಿಸುವಂಥವು. ಹಾಗಾಗಿ ಈ ಮಾರುತಗಳು ಈ ಗಾಳಿ ಬೀಸುವಂತ ದಿಕ್ಕನ್ನು ಗುರುತಿಸಲಿಕ್ಕೆ ಬಳಸ್ತಕ್ಕಂಥ ಉಪಕರಣ ಯಾವುದಂದ್ರೆ ಪವನ ದಿಕ್ಸೂಚಿ. ಮಾರುತಗಳ ದಿಕ್ಕನ್ನು ನಾವು ಕಂಡುಹಿಡ್ಕೊಳ್ಳಕ್ಕೆ ಉಪಯೋಗ ಮಾಡತಕ್ಕಂಥ ಈ ಬಳಸುವಂತ ಉಪಕರಣದ ಹೆಸರು ಪವನ ದಿಕ್ಸೂಚಿ. ಆ ಗಾಳಿಗೆ, ಆ ಮಾರುತಕ್ಕೆ ಎಷ್ಟು ವೇಗದಲ್ಲಿ ಬೀಸುತ್ತೆ ಎನ್ನುವುದನ್ನು ವೇಗವನ್ನು ತಿಳ್ಕೊಳ್ಳಕ್ಕೆ ಬಳಸುವಂತ ಉಪಕರಣ ಪವನ ವೇಗ ಮಾಪಕ. ವಿದ್ಯಾರ್ಥಿಗಳೇ, ಮಾರುತ ಲಕ್ಷಣಗಳು 3: ಒತ್ತಡದ ವ್ಯತ್ಯಾಸ, ದೈನಂದಿನ ಚಲನೆ ಮತ್ತು ಮಾರುತಗಳ ದಿಕ್ಕು. ಅಂದ್ರೆ ಈ ಮಾರುತಗಳ ಲಕ್ಷಣಗಳು 3 ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು: ಒತ್ತಡದ ವ್ಯತ್ಯಾಸ, ದೈನಂದಿನ ಚಲನೆ, ಮಾರುತಗಳ ದಿಕ್ಕು. ಮಾರುತಗಳು ಯಾವಾಗಲೂ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಕಡೆ ಬೀಸ್ತಕ್ಕಂಥವು. ಅಂದ್ರೆ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಮಾರುತಗಳು ಬೀಸ್ತವು. ಒತ್ತಡದ ಇಳಿಜಾರಿನ ಪ್ರಮಾಣವು ಮಾರುತಗಳ ವೇಗವನ್ನು ನಿಯಂತ್ರಿಸುವುದು. ಒತ್ತಡದ ಇಳಿಜಾರು ಅಧಿಕವಾಗಿದ್ದರೆ ಮಾರುತಗಳ ವೇಗವು ಸಹ ಹೆಚ್ಚಾಗಿರುವುದು. ಒತ್ತಡದ ಇಳಿಜಾರು ಕಡಿಮೆ ಆಗಿದ್ದರೆ ಮಾರುತಗಳ ವೇಗ ಕಡಿಮೆ ಆಗತಕ್ಕಂಥದ್ದು. ಇದು ಒಂದು ಲಕ್ಷಣ ಒತ್ತಡದ ವ್ಯತ್ಯಾಸ. ಅಂದ್ರೆ ಒತ್ತಡ, ಗಾಳಿಗೆ ಒತ್ತಡ ಅಂದ್ರೆ ಇಳಿಜಾರನ್ನ ಅನುಸರಿಸಿ. ಇಳಿಜಾರು ಜಾಸ್ತಿ ಇತ್ತಂದ್ರೆ ಈ ಒತ್ತಡದ ಇಳಿಜಾರಿನ ಪ್ರಮಾಣ ಮಾರುತಗಳ ಒಂದು ವೇಗವನ್ನು ನಿಯಂತ್ರಿಸತಕ್ಕಂಥದ್ದು. ಹಾಗಾಗಿ ಈ ಒತ್ತಡದ ವ್ಯತ್ಯಾಸ, ದೈನಂದಿನ ಚಲನೆ, ಭೂಮಿಯ ದೈನಂದಿನ ಚಲನೆ ಪರಿಣಾಮವಾಗಿ ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಬಲಕ್ಕೆ, ದಕ್ಷಿಣ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಎಡಕ್ಕೆ ಬೀಸ್ತಕ್ಕಂಥದ್ದು. ಇದು ಒಂದು ರೀತಿಯ ಲಕ್ಷಣಗಳು ಹೊಂದಿರತಕ್ಕಂಥದ್ದು. ಅಂದ್ರೆ ಗಡಿಯಾರನ ಮುಳ್ಳಿನ ದಿಕ್ಕಿಗೆ ವಿರುದ್ಧವಾಗಿ ಇಲ್ಲಿ ಬೀಸಿದ್ರೆ ಇಲ್ಲಿ ಗಡಿಯಾರದ ದಿಕ್ಕಿಗೆ ಯಾವ ಗಡಿಯಾರ ಬೀಸಿದ್ರೆ ಆ ಥರ ಬೀಸಿದ್ರೆ ಇಲ್ಲಿ ವಿರುದ್ಧವಾಗಿ ಬೀಸ್ತಕ್ಕಂಥದ್ದು. ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಬಲ ಕೆತ್ತಿರುತ್ತವು, ದಕ್ಷಿಣ ಗೋಳಾರ್ಧದಲ್ಲಿ
ಬೀಸ್ತಕ್ಕಂಥದ್ದು. ಹಾಗಾಗಿ ಮಾರುತಗಳ ದಿಕ್ಕು ಕೂಡ ಮಾರುತಗಳ ಸಾಮಾನ್ಯವಾಗಿ ಅವು ಬೀಸುವ ದಿಕ್ಕಿನ ಆಧಾರದ ಮೇಲೆ ಗುರುತಿಸಲಾಗುವುದು. ಇದರಿಂದಾಗಿ ಭೂಮಿಯ ಮೇಲೆ ಹಲವು ಪ್ರಕಾರದ ಮಾರುತಗಳು ಕಾಣಬಹುದು. ಉದಾಹರಣೆಗೆ ಭಾರತದಲ್ಲಿ ಜೂನ್ ಟು ಸೆಪ್ಟೆಂಬರ್ ವರೆಗೆ ಬೀಸುವಂಥ ಗಾಳಿಯನ್ನು ಭಾರತದ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸ್ತಕ್ಕಂಥದ್ದು. ಅದರಲ್ಲಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಬೀಸುವಂಥ ಗಾಳಿಯನ್ನು ಈಶಾನ್ಯದಿಂದ ನೈಋತ್ಯ ದಿಕ್ಕಿಗೆ ಬೀಸ್ತಕ್ಕಂಥ ಗಾಳಿ ಅಂತ ಹೇಳ್ತೀವಿ. ಅಂದರೆ ಯಾವ ಪ್ರದೇಶದಲ್ಲಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗಳಿಗೆ ಬೀಸ್ತಕ್ಕಂಥ ಗಾಳಿಯೋ ಆ ಮಾರುತಗಳ ದಿಕ್ಕುಗಳನ್ನು ಹೇಳ್ತಕ್ಕಂಥದ್ದು. ಅದರಲ್ಲಿ ಭಾರತದಂದರೆ ಜೂನ್ ಟು ಸೆಪ್ಟೆಂಬರ್ಗೆ ನಾವು ಮುಂಗಾರು ಮಳೆಗಾಲ ನಮ್ಮ ಭಾರತದಲ್ಲಿ ಸ್ಟಾರ್ಟ್ ಆಗುತ್ತೋ ಆ ಮುಂಗಾರು ಮಳೆಗಾಲಕ್ಕೆ ನಾವು ಈಶಾನ್ಯ ಕಡೆಯಿಂದ ನೈಋತ್ಯ ದಿಕ್ಕಿನಿಂದ ಈಶಾನ್ಯ ಕಡೆಗೆ ಬೀಸ್ತಕ್ಕಂಥ ಗಾಳಿಗಳು. ಅದರಲ್ಲಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಬೀಸೋ ಗಾಳಿಯನ್ನು ಈಶಾನ್ಯದಿಂದ ನೈಋತ್ಯ ಕಡೆಗೆ ಬೀಸ್ತಕ್ಕಂಥ ಗಾಳಿ. ಸಾಮಾನ್ಯವಾಗಿ ಅಲ್ಲಿ ಬೀಸುವಂಥ ಪ್ರದೇಶ ಆ ದಿಕ್ಕುಗಳನ್ನು ಆಧರಿಸಿ ಮಾರುತಗಳನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗಿದೆ. ಅದರಲ್ಲಿ ಮಾರುತಗಳ ವಿಧಗಳು, ಟೈಪ್ಸ್ ಆಫ್ ವಿಂಡ್ಸ್, ಮಾರುತಗಳ ವಿಧಗಳು. ವಿದ್ಯಾರ್ಥಿಗಳೇ, ಮಾರುತ ವಿಧಗಳು 4 ಪ್ರಕಾರಗಳಾಗಿರ್ತಕ್ಕಂಥದ್ದು: ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು ಮತ್ತು ಅನಿಶ್ಚಿತ ಮಾರುತಗಳು. ಅದರಲ್ಲಿ ಈ ಮಾರುತಗಳ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ಆಧರಿಸಿ ಉಷ್ಣಾಂಶ ಮತ್ತು ಒತ್ತಡ, ಮಾರುತಗಳ ಉಗಮ, ಸ್ವರೂಪ ಹಾಗೂ ಗುಣಲಕ್ಷಣಗಳನ್ನು ಆಧರಿಸಿ 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವುವು ಅಂದರೆ ನಿರಂತರ ಮಾರುತಗಳು, ಉಷ್ಣಾಂಶ ಮತ್ತು ಉಗಮ, ಮಾರುತಗಳ ಉಗಮ ಜೊತೆಗೆ ಸ್ವರೂಪ ಗುಣಲಕ್ಷಣಗಳ ಆಧಾರದ ಮೇಲೆ ಈ ಮಾರುತಗಳನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು, ಅನಿಶ್ಚಿತ ಮಾರುತಗಳು. 4 ವಿಧವಾಗಿ ಈ ಮಾರುತಗಳನ್ನು ವಿಂಗಡಿಸಲಾಗಿದೆ. 4 ವಿಧದಲ್ಲಿ ಮಾರುತಗಳನ್ನು ವಿಂಗಡಿಸಲಾಗಿದೆ. ಹಾಗಾದರೆ ಮಾರುತಗಳನ್ನು 4 ರೀತಿಯಲ್ಲಿ ವಿಂಗಡಣೆ ಮಾಡಿದೆ ಅಂದರೆ 4 ರೀತಿಯಲ್ಲಿ ವಿಂಗಡಣೆ ಆಗಿದೆ ಅಂದರೆ ಈ ಮಾರುತಗಳು ವಾಯುಮಂಡಲದ ಒತ್ತಡ, ಈ ವಾಯುಮಂಡಲದಲ್ಲಿರ್ತಕ್ಕಂಥ ಒತ್ತಡ ಪ್ರದೇಶದಿಂದ ಪ್ರದೇಶಕ್ಕೆ ಮಾತ್ರವಲ್ಲದೆ ಅದು ಎತ್ತರಕ್ಕೆ ಹೋದಂತೆಲ್ಲ ಕೂಡ ವ್ಯತ್ಯಾಸವಾಗಬಹುದು. ಹೀಗೆ ಒತ್ತಡದ ಅಸಮಾನತೆಯಿಂದ ವಾಯುವಿನಲ್ಲಿ ಚಲನೆ ಉಂಟಾಗುತ್ತೆ. ನೋಡಿ, ಪ್ರದೇಶದಿಂದ ಪ್ರದೇಶಕ್ಕೆ ಅಲ್ಲದೆ ಭೂಮಿಯ ಮೇಲ್ಭಾಗಕ್ಕೆ ಹೋದಾಗ ಕೂಡ ವ್ಯತ್ಯಾಸವಾಗುತ್ತೆ. ಈ ವ್ಯತ್ಯಾಸದ ಪರಿಣಾಮವಾಗಿ ವಾಯುವಿನಲ್ಲಿ ಚಲನೆ ಉಂಟಾಗುತ್ತೆ. ಹೇಳೋದು ಅರ್ಥ ಮಾಡ್ಕೋಬೇಕು. ವಾಯುಮಂಡಲದ ಒತ್ತಡವು, ಈ ವಾಯುಮಂಡಲದಲ್ಲಿ ಒತ್ತಡವು ಪ್ರದೇಶದಿಂದ ಪ್ರದೇಶಕ್ಕೆ ಹಾಗೂ ಎತ್ತರಕ್ಕೆ ಹೋದಂತೆ ಕೂಡ ಒತ್ತಡದಲ್ಲಿ ವ್ಯತ್ಯಾಸ ಆಗುತ್ತೆ. ಈ ವ್ಯತ್ಯಾಸ ಆದ ಪರಿಣಾಮವಾಗಿ ವಾಯುವಿನಲ್ಲಿ ಚಲನೆ ಉಂಟಾಗುತ್ತೆ. ಅಂದರೆ ಮಾರುತ ಅಂದ್ರೆ ನಾನು ಹೇಳಿದೆ, ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಬೀಸುವಂತ ಗಾಳಿಯನ್ನ ಮಾರುತಗಳೆಂದು ಕರೆಯುತ್ತೇವೆ. ಅಧಿಕ ಒತ್ತಡದ ಕಡಿಮೆ ಒತ್ತಡದ ಕಡೆಗೆ ಭೂಮೇಲ್ಮೈ ಸಮಾನಾಂತರವಾಗಿ ಚಲಿಸುವಂತ ಗಾಳಿಯನ್ನ ಏನಂತ ಕರೆದ್ವಿ? ಮಾರುತಗಳು ಗಾಳಿ ಎಂದು ಕರೆಯುತ್ತೇವೆ. ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಭೂಮಿಯ ಮೇಲ್ಮೈ ಸಮಾನಾಂತರವಾಗಿ ಚಲಿಸುವಂತ ಗಾಳಿಯನ್ನ ಮಾರುತಗಳೆಂದು ಕರೆಯುತ್ತೇವೆ. ಈ ವಾಯು ಸಮತಲವಾಗಿ ಬೀಸುವುದರ ಜೊತೆಗೆ ಮೇಲ್ಮುಖವಾಗಿ ಹಾಗೂ ಕೆಳಮುಖವಾಗಿ ಕೂಡ ಚಲಿಸುತ್ತೆ. ಈ ವಾಯು ಚಲಿಸುವಾಗ ಮೇಲ್ಮುಖವಾಗಿ ಚಲನೆ ಆಗುತ್ತೆ ಮತ್ತು ಕೆಳಮುಖವಾಗಿ ಚಲನೆ ಆಗುತ್ತೆ. ಅದಕ್ಕೆ ವಾಯು ಭಾರ ಕುಸಿತ ಅಂತಾರೆ. 2 ಗಾಳಿಗಳು ಬಂದು ಒಂದಕ್ಕೊಂದು ಡಿಕ್ಕಿ ಹೊಡೆದು ಮೇಲ್ಮುಖವಾಗಿ ಚಲಿಸಿದ್ರೆ ನಮ್ಗೆ ಯಾವುದು ಸೈಕ್ಲೋನ್ ಹಿಡಿಯಂಗಿಲ್ಲ. ವಾರ್ವೆಂಟ್ ಸೈಕ್ಲೋನ್ ಐತಪ್ಪ ಅಂತ ಹೇಳ್ತಾರೆ. ಅಪ್ಪಿತಪ್ಪಿ ವಾಯುಭಾರ ಕುಸಿತದಿಂದ 2 ಗಾಳಿಗಳು ಅಂದ್ರೆ ವಾಣಿಜ್ಯ ಮಾರುತ, ಪ್ರತಿ ವಾಣಿಜ್ಯ ಮತ್ತು ಸಂಧಿಸುವಂತ ಪ್ರದೇಶದಲ್ಲಿ ವಾಯು ಕೆಳಮುಖವಾಗಿ ಚಲಿಸಿಬಿಟ್ರೆ ವಾಯು ಕುಸಿತದಿಂದ ನಮಗೇನಾಗುತ್ತೆ, ಒಂದು ಕುಸಿತ ಪರಿಣಾಮವಾಗಿ ನಮಗೆ ಸೈಕ್ಲೋನ್ಸ್ ಅಂತ ಹೇಳ್ತಾ ಇದ್ರು. ನಾವು ನಿರಂತರ ಮಾರಿ ಬರುತ್ತೆ, ಸೈಕ್ಲೋನ್ ಇದೆಯಪ್ಪ, ನಮ್ಗೆ ವಾತಾವರಣನೇ ಬದಲಾವಣೆ ಇದೆ ಅನ್ನೋದನ್ನ ನೋಡ್ತಕ್ಕಂಥದ್ದು. ಹಂಗಾದ್ರೆ ವಾಯು ಪ್ರವಾಹ ಎಂದರೆ ಏನು? ವಾಯು ಏರ್ ಕರೆಂಟ್ಸ್ ಅಂದ್ರೆ ಏನು?
ವಾಯು ಕಾಲು ವಿಕಾಸಗೊಂಡು ಸೂರ್ಯನ ಶಾಖಕ್ಕೆ ಈ ವಾಯು ವಿಕಾಸಗೊಂಡು ಮೇಲೆ ಹೋಗಿ ಒಂದು ಅಂತರಕ್ಕೆ ಹೋಗಿ ವಾಯು ತನ್ನ ಶೀತ ಪ್ರದೇಶಕ್ಕೆ ಹೋದಾಗ ಅದು ತನ್ನ ಭಾರವನ್ನು ಮೇಲೆ ಹಗುರವಾಗಿ ಮೇಲೇರಿ ವಾಯುವಿನ ನಿರ್ದಿಷ್ಟ ಎತ್ತರದಲ್ಲಿ ವಾಯುಮಂಡಲದ ಒಂದು ನಿರ್ದಿಷ್ಟ ಎತ್ತರಕ್ಕೆ ತಲುಪಿದ ಮೇಲೆ ವಾಯುವಿಗೆ ತಂಪು ಆಗಿ ಭಾರವಾಗುವುದನ್ನ ಮತ್ತೆ ಕೆಳಗಿರೋದು. ಹಾಗಾಗಿ ಮೇಲಕ್ಕೆ ಹೋಗಿ ಮತ್ತು ಕೆಳಮುಖ ಹೋಗಿ ಗಾಳಿ ಬೀಸುತ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗಾದ್ರೆ ಈ ಮಹಾಋತುಗಳನ್ನ 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳ ಉಗಮ, ಬೀಸುವಂತ ದಿಕ್ಕು ಮತ್ತು ಒತ್ತಡ, ಗುಣಲಕ್ಷಣಗಳ ಆಧಾರದ ಮೇಲೆ ವಾಯುವನ್ನ ನಿರಂತರ ಮಾರುತಗಳು, ನಿಯತ್ಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು ಮತ್ತು ಅನಿಶ್ಚಿತ ಮಾರುತಗಳು. ಅದರಲ್ಲಿ ಫಸ್ಟ್ ಒನ್ ನಿರಂತರ ಮಾರುತಗಳು. ನಿರಂತರ ಮಾರುತಗಳು, ಈ ನಿರಂತರ ಮಾರುತಗಳನ್ನ ಮತ್ತೆ ನಾವು 3 ಭಾಗವಾಗಿ ವಿಂಗಡಣೆ ಮಾಡಿದ್ದೇವೆ. ವಾಣಿಜ್ಯ ಮಾರುತಗಳು, ಪ್ರತಿವಾಣಿಜ್ಯ ಮಾರುತಗಳು ಮತ್ತು ಸ್ಥಳೀಯ ಮಾರುತಗಳು, ಧ್ರುವೀಯ ಮಾರುತಗಳು ಅಂತ ಕರೀತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ನಿರಂತರ ಮಾರುತಗಳ ಕುರಿತು ನಾವು ಮಾತಾಡ್ತಾ ಇದ್ವಿ. ನಿರಂತರ ಮಾರುತಗಳು ನಾವು ಒಂದು ರೀತಿ ನೋಡಿಕೊಂಡಾಗ ನಾವು ನಮ್ಮಲ್ಲಿ ಯಾವ ರೀತಿ ನಿರಂತರ ಮಾರುತಗಳಿವೆ ಅನ್ನೋದನ್ನು ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿರುವ ಹಾಗೆ ಈ ಮಾರುತಗಳು ಯಾವಾಗಲೂ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ಬೀಸ್ತಕ್ಕಂಥವು. ಅಧಿಕ ಒತ್ತಡ ಎಲ್ಲಿದೆಯೋ ಅಲ್ಲಿಂದ ಕಡಿಮೆ ಒತ್ತಡ ಕಡೆಗೆ ಬೀಸ್ತಕ್ಕಂಥವು. ಈ ರೀತಿ ಮಾರುತಗಳು ನಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು. ಅದರಲ್ಲಿ ಫಸ್ಟ್ ಒನ್ ನಾ ಹೇಳುವ ರೀತಿಯಲ್ಲಿ ನಿರಂತರ ಮಾರುತಗಳು. ನಿರಂತರ ಮಾರುತಗಳು, ಈ ನಿರಂತರ ಮಾರುತಗಳು ಎಂದರೆ ಮಾರುತಗಳು ಉಂಟಾಗುವ ರೀತಿ, ಗುಣಲಕ್ಷಣ, ಒತ್ತಡ, ಉಷ್ಣಾಂಶದ ಆಧಾರದ ಮೇಲೆ ಮಾರುತಗಳನ್ನು 4 ವಿಧಗಳಾಗಿ ಮಾಡಲಾಗಿದೆ. ಆ 4 ವಿಧಗಳಲ್ಲಿ ಮೊದಲನೇದಾಗಿ ನಿರಂತರ ಮಾರುತಗಳು. ಮೊದಲು ನಿರಂತರ ಮಾರುತಗಳು. ನಿರಂತರ ಮಾರುತಗಳು ಅಂದ್ರೆ ಏನು ತಿಳ್ಕೊಳ್ಳೋಣ. ಭೂಮಿಯ ಮೇಲೆ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಗಳ ಕಡೆಗೆ ವರ್ಷದ ಎಲ್ಲ ಕಾಲದಲ್ಲೂ ನಿರಂತರವಾಗಿ ನಿಶ್ಚಿತ ದಿಕ್ಕಿನಿಂದ ಬೀಸುವಂತ ಮಾರುತಗಳನ್ನ ನಿರಂತರ ಮಾರುತಗಳೆಂದು ಕರೆಯುತ್ತೇವೆ. ಭೂಮಿಯ ಮೇಲ್ಮೈ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ವರ್ಷದ ಎಲ್ಲ ಕಾಲದಲ್ಲಿ ನಿರಂತರವಾಗಿ ನಿಶ್ಚಿತ ದಿಕ್ಕಿನಿಂದ ಬೀಸುವ ಮಾರುತಗಳನ್ನ ನಿರಂತರ ಮಾರುತಗಳೆಂದು ಕರೆಯುತ್ತೇವೆ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಗಾಳಿ, ವಿಂಡ್ಸ್ ನಿರಂತರ ಮಾರುತಗಳು ಹೇಳ್ತಾರೆ. ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡದ ಪಟ್ಟಿಗೆ ಭೂಮಿಯ ಮೇಲ್ಮೈ ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಸಮಾನಾಂತರವಾಗಿ ಬೀಸುವಂತ ಗಾಳಿಯನ್ನ ನಾವೇನಂತ ಕರೀತೀವಿ? ನಿರಂತರ ಮಾರುತಗಳಂತ ಕರೀತೀವಿ. ಇದು ಆಡು ಭಾಷೆ ಹೇಳಿದೆ. ಭೂಮಿಯ ಮೇಲೆ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ವರ್ಷದ ಎಲ್ಲಾ ಕಾಲದಲ್ಲೂ ನಿರಂತರವಾಗಿ ನಿಶ್ಚಿತ ದಿಕ್ಕಿನಿಂದ ಬೀಸುವಂತ ಮಾರುತಗಳನ್ನ ನಿರಂತರ ಮಾರುತಗಳೆಂದು ಕರೆಯುತ್ತೇವೆ. ನನ್ನ ಸಲ ಹೇಳ್ತಾರೆ ಕೇಳ್ಕೊಳ್ಳಿ. ಇವು ನಿತ್ಯ ಮಾರುತಗಳು. ಇವು ಮೇಲ್ಮೈ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ನಿಶ್ಚಿತ ದಿಕ್ಕಿನಿಂದ ಬೀಸುವಂತ ಮಾರುತಗಳನ್ನ ನಿರಂತರ ಮಾರುತಗಳೆಂದು ಕರೆಯುತ್ತೇವೆ. ನೆನಪಿಟ್ಕೋಬೇಕು. ವರ್ಷದ ಎಲ್ಲಾ ಕಾಲದಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ಇದು ಹೆಂಗ್ ಬೀಸುತ್ತೆ? ಈ ಬೀಸುವಂತ ಗಾಳಿ ಅಂದ್ರೆ ನಿರಂತರವಾಗಿ ಬೀಸ್ತಕ್ಕಂಥದ್ದು. ಭೂಮಿಯ ಮೇಲ್ಮೈ ಅಧಿಕ ಒತ್ತಡ
ಒತ್ತಡದ ಪಟ್ಟಿ ಕಡೆಗೆ ವರ್ಷದ ಎಲ್ಲಾ ಕಾಲದಲ್ಲಿಯೂ ನಿರಂತರವಾಗಿ ನಿಶ್ಚಿತ ದಿಕ್ಕಿನಿಂದ ನಿಶ್ಚಿತ ದಿಕ್ಕಿ ಕಡೆಗೆ ವರ್ಷದ ಎಲ್ಲಾ ಕಾಲದಲ್ಲಿ ಬೀಸುವಂತ ಗಾಳಿಯನ್ನ ಏನಂತ ಕರೀತೇವೆ? ನಿರಂತರ ಮಾರುತಗಳೆಂದು ಕರೆಯುತ್ತೇವೆ. ಇದು ನಿರಂತರ ಮಾರುತಗಳು ಬೀಸುವಂತ ಒಂದು ಚಿತ್ರ. ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ನಾನು ಹೇಳಿದೆ ನೋಡಿ, ಇದು 0 ಡಿಗ್ರಿ, ಇದು ಕಡಿಮೆ ಒತ್ತಡದ ಪಟ್ಟಿ. ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಅದಕ್ಕೆ ಹೇಳಿ ನಾನು ಭೂಮಿಯ ಮೇಲ್ಮೈ ಅಧಿಕ ಒತ್ತಡ ಪಟ್ಟಿಯಿಂದ ನೋಡಿ, ಅಧಿಕ ಒತ್ತಡದ ಪಟ್ಟಿಯಿಂದ ಕಡಿಮೆ ಒತ್ತಡ ಕಡೆ ಬೀಸ್ತಾ ಇದೆ. ಇಲ್ಲಿ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಕಡೆ ಬೀಸ್ತಾ ಇದೆ ಅಲ್ವಾ? ಅಂದ್ರೆ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ಬೀಸುವಂತ ಗಾಳಿಯನ್ನ ವರ್ಷದ ಎಲ್ಲಾ ಕಾಲದಲ್ಲಿ ಕೂಡ ನಿಶ್ಚಿತ ದಿಕ್ಕಿನಿಂದ ಬೀಸುವುದರಿಂದ ಇದನ್ನ ನಿರಂತರ ಮಾರುತಗಳೆಂದು ಕರೆಯುತ್ತೇವೆ ಅಥವಾ ನಿತ್ಯ ಮಾರುತಗಳೆಂದು ಕರೆಯುತ್ತೇವೆ. ನಿತ್ಯ ವರ್ಷದ ಎಲ್ಲಾ ಕಾಲದಲ್ಲಿ ಕೂಡ, ಅಂದ್ರೆ ಯಾವ ದಿಕ್ಕಿನಿಂದ ಯಾವ ದಿಕ್ಕುಗಳಲ್ಲಿ ಹೆಂಗ್ ಬೀಸ್ಬೇಕು ಅದು ಬೀಸ್ತಾ ಇದೆ ಅಂತ ಅರ್ಥ. ಮೇಲ್ಮೈ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಕಡೆ ಬೀಸ್ತದೆ, ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಕಡೆ ಬೀಸ್ತದೆ. ಅರ್ಥ ಆಗ್ತಿದೆಯಲ್ಲ? ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ನಿಶ್ಚಿತ ದಿಕ್ಕಿನಿಂದ ನಿಶ್ಚಿತ ದಿಕ್ಕಿಗೆ ಬೀಸುವಂತ ಗಾಳಿಯನ್ನ ನಿರಂತರ ಮಾರುತಗಳೆಂದು ಕರೆಯುತ್ತೇವೆ. ಈ ನಿರಂತರ ಮಾರುತಗಳನ್ನ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ವಾಣಿಜ್ಯ ಮಾರುತಗಳು, ಪ್ರತಿವಾಣಿಜ್ಯ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳು. 3 ವಿಧಗಳಲ್ಲಿ ವಿಂಗಡಿಸಲಾಗಿದೆ ನಿರಂತರ ಮಾರುತಗಳನ್ನ. ವಾಣಿಜ್ಯ ಮಾರುತಗಳು, ಪ್ರತಿವಾಣಿಜ್ಯ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳು ಅಂತೇಳಿ. ಹಾಗಾದ್ರೆ ವಾಣಿಜ್ಯ ಮಾರುತಗಳನ್ನ ಉಪ ಉಷ್ಣವಲಯದ ಪೂರ್ವ ಮಾರುತಗಳೆಂದು ಕೂಡ ಕರೆದಿರ್ತಕ್ಕಂಥದ್ದು. ಉಪ ಉಷ್ಣವಲಯದ ಈ ಬೀಸುವ ದಿಕ್ಕಿನ ಆಧಾರದ ಮೇಲೆ ಅವುಗಳನ್ನ 3 ವಿಧಗಳಾಗಿ ಮಾಡಿದ್ದೀವಿ. ಈ ನಿರಂತರ ಮಾರುತಗಳು ಬೀಸುವ ದಿಕ್ಕಿನ ಆಧಾರದ ಮೇಲೆ 3 ವಿಧಗಳಾಗಿ ಮಾಡಿರ್ತಕ್ಕಂಥದ್ದು ವಾಣಿಜ್ಯ ಮಾರುತಗಳು, ಪ್ರತಿವಾಣಿಜ್ಯ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳು ಅಂತೇಳಿ. ಹಾಗಾಗಿ ಈ ವಾಣಿಜ್ಯ ಮಾರುತಗಳನ್ನ ಉಪ ಉಷ್ಣವಲಯದ ಪೂರ್ವದ ಮಾರುತಗಳೆಂದು ಕೂಡ ಕರಿತೇವೆ. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಉಗಮಗೊಂಡು ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ಬೀಸತಕ್ಕಂಥದ್ದು. ಇದನ್ನು ಟ್ರೇಡ್ ಎಂಬ ಪದವು ಈ ಲ್ಯಾಟಿನ್ ಪದದ ಟ್ರೇಡೋ ಎಂಬ ಪದದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಇದರ ಅರ್ಥ ನಿರ್ದಿಷ್ಟ ಮಾರ್ಗ ಎಂದಾಗಿದೆ. ಇದು ಈ ಕಡಿಮೆ ಒತ್ತಡ ಕಡೆಗೆ ಬೀಸತಕ್ಕಂಥದ್ದು ಅಂದ್ರೆ ಸಮಭಾಜಕ ವೃತ್ತದ ಕಡೆಗೆ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿ ಆಗಿರ್ತಕ್ಕಂಥ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಕಡೆಗೆ ಬೀಸತಕ್ಕಂಥದ್ದು. ಇದನ್ನು ಟ್ರೇಡ್ ಎಂಬ ಪದವು ಲ್ಯಾಟಿನಿನ ಟ್ರೇಡೋ ಎಂಬುದರಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಇದರ ಅರ್ಥ ನಿರ್ದಿಷ್ಟ ಮಾರ್ಗ ಎಂದಾಗಿದೆ. ಈ ವಾಣಿಜ್ಯ ಮಾರ್ಗಗಳಲ್ಲಿ 2 ವಿಧಗಳಲ್ಲಿ ಇವೆ. ಅವುಗಳು ಯಾವಂದ್ರೆ ಈ ವಾಣಿಜ್ಯ ಮಾರ್ಗಗಳಲ್ಲಿ 2 ವಿಧಗಳು. ಒಂದು ಈಶಾನ್ಯ ವಾಣಿಜ್ಯ ಮಾರ್ಗಗಳು, ಇನ್ನೊಂದು ಆಗ್ನೇಯ ವಾಣಿಜ್ಯ ಮಾರ್ಗಗಳು. ಈ ವಾಣಿಜ್ಯ ಮಾರ್ಗಗಳನ್ನ 2 ವಿಧವಾಗಿ ಮಾಡಿದ್ದೇವೆ. ಒಂದು ಈಶಾನ್ಯ, ಇನ್ನೊಂದು ಆಗ್ನೇಯ ವಾಣಿಜ್ಯ ಮಾರ್ಗಗಳು. ಆಗ್ನೇಯ ವಾಣಿಜ್ಯ ಮಾರ್ಗಗಳನ್ನು 2 ವಿಧಗಳಲ್ಲಿ ವಿಂಗಡಿಸಲಾಗಿದೆ. ವಿದ್ಯಾರ್ಥಿಗಳೇ, ನಿರಂತರ ಮಾರುತಗಳು ಭೂಮಿಯ ಮೇಲ್ಮೈ ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡದ ಕಡೆಗೆ ನಿಶ್ಚಿತ ದಿಕ್ಕಿನಿಂದ ನಿಶ್ಚಿತ ದಿಕ್ಕಿ ಕಡೆಗೆ ಬೀಸತಕ್ಕಂಥ ಗಾಳಿಗೆ ನಾವು ನಿರಂತರ ಮಾರುತಗಳಂತ ಕರಿತೀವಿ. ಆ ನಿರಂತರ ಮಾರುತಗಳು ಬೀಸುವ ಆಧಾರದ ಮೇಲೆ ಅವುಗಳನ್ನು 3 ವಿಧಗಳಾಗಿ ಮಾಡಿದ್ದೇವೆ. ಅದರಲ್ಲಿ ನಿರಂತರ ಮಾರುತಗಳಲ್ಲಿ 3 ವಿಧಗಳಲ್ಲಿ ವಾಣಿಜ್ಯ ಮಾರುತಗಳು, ಪ್ರತಿವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. ವಾಣಿಜ್ಯ ಮಾರುತಗಳಂದ್ರೆ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪಟ್ಟಿಗೆ ಬೀಸುವಂತಹ ಗಾಳಿಯನ್ನ ನಾವೇನಂತ ಕರಿತೇವೆ? ವಾಣಿಜ್ಯ ಮಾರುತಗಳು ಅಂತ ಕರಿತೇವೆ. ಈ ವಾಣಿಜ್ಯ ಮಾರುತಗಳನ್ನ ಕರೆಯಲಿಕ್ಕೆ ಇದರ ಅರ್ಥ ಟ್ರೇಡ್ ಎಂಬ ಪದವು ಲ್ಯಾಟಿನ್ನ ಟ್ರೇಡೋ ಎಂಬುದರಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಟ್ರೇಡೋ ಅಂದ್ರೆ ಇದರ ಅರ್ಥ ನಿರ್ದಿಷ್ಟ ಮಾರ್ಗ ಎಂದಾಗಿದೆ. ಈ ವಾಣಿಜ್ಯ ಮಾರುತಗಳನ್ನ ಅವು ಬೀಸುವ ವಾಣಿಜ್ಯ ಮಾರುತಗಳನ್ನ 2 ವಿಧಗಳಾಗಿ ಕಾಣಿದ್ದೇವೆ. ಈಶಾನ್ಯ ವಾಣಿಜ್ಯ ಮಾರುತಗಳು ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು.
ಈಶಾನ್ಯ ವಾಣಿಜ್ಯ ಮಾರುತಗಳಂದ್ರೆ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರ್ತಾವು. ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿಗೆ ಬೀಸುವಂತ ಗಾಳಿಯನ್ನ, ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿನ ಕಡೆಗೆ ಬೀಸುವಂತ ಗಾಳಿಯನ್ನ ನಾವು ಈಶಾನ್ಯ ವಾಣಿಜ್ಯ ಮಾರುತಗಳು ಅಂತ ಕರಿತೇವೆ. ಇನ್ನು ಆಗ್ನೇಯ ವಾಣಿಜ್ಯ ಮಾರುತಗಳು ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರ್ತಾವು. ಆಗ್ನೇಯ ದಿಕ್ಕಿನಿಂದ ವಾಯುವ್ಯ ದಿಕ್ಕಿನ ಕಡೆಗೆ ಬೀಸತಕ್ಕಂಥದ್ದು. ಇದು ಆಗ್ನೇಯ ವಾಣಿಜ್ಯ ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರ್ತಾವು. ಅವು ಆಗ್ನೇಯ ದಿಕ್ಕಿನಿಂದ ವಾಯುವ್ಯ ದಿಕ್ಕಿನ ಕಡೆ ಬೀಸತಕ್ಕಂಥವು. ಈ ಈಶಾನ್ಯ ವಾಣಿಜ್ಯ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಕಾಣ್ತಾವು. ಈಶಾನ್ಯ ಕಡೆಯಿಂದ ಹಿಂಗ್ ಬೀಸ್ತದೆ, ಇದು ಆಗ್ನೇಯ ಕಡೆಯಿಂದ ವಾಯುವ್ಯ ಕಡೆ ಬೀಸತಕ್ಕಂಥವು. ಎರಡು ವಿಧಗಳಲ್ಲಿ ವಾಣಿಜ್ಯ ಮಾರುತಗಳನ್ನ ವಿಂಗಡಿಸಲಾಗಿದೆ. ವಾಣಿಜ್ಯ ಮಾರುತಗಳು ಪೂರ್ವ ಮಾರುತಗಳನ್ನು ಕೂಡ ಕರೆದಿರ್ತಕ್ಕಂಥದ್ದು. ಉತ್ತರ ಗೋಳಾರ್ಧದ ಈಶಾನ್ಯ ವಾಣಿಜ್ಯ ಮಾರುತಗಳು, ದಕ್ಷಿಣ ಗೋಳಾರ್ಧದ ಆಗ್ನೇಯ ವಾಣಿಜ್ಯ ಮಾರುತಗಳು ಸಮಭಾಜಕೃತ ವಲಯದಲ್ಲಿ ಸಂಧಿಸ್ತವು. ಆದ್ದರಿಂದ ಈ ಪ್ರದೇಶವನ್ನು ಅಂದ್ರೆ ಆಗ್ನೇಯ ಮತ್ತು ಈಶಾನ್ಯ ವಾಣಿಜ್ಯ ಮಾರುತಗಳು ಸಮಭಾಜಕೃತದಲ್ಲಿ ನೋಡಿದೆ. ಆಗ್ನೇಯ ಈಗ ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತವು, ಆಗ್ನೇಯದಿಂದ ವಾಯು ಬೀಸ್ತವು. ಇವು ಸಮಭಾಜಕ ವೃತ್ತದಲ್ಲಿ ಸಂಧಿಸುವುದರಿಂದ ಈ ಪ್ರದೇಶವನ್ನು ವಾಣಿಜ್ಯ ಮಾರುತಗಳ ಅಂತರೋಷ್ಣ ವಲಯ ಅಂತ ಕರೀತೇವೆ. ಅಂತರೋಷ್ಣ ವಲಯ ಎಂದು ಕರೆಯುತ್ತೇವೆ. ಯಾವ ಮಾರುತಗಳು? ಈಶಾನ್ಯ ವಾಣಿಜ್ಯ ಮಾರುತಗಳು ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು. ಇವು ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿಗೆ ಬೀಸತಕ್ಕಂಥ ಒಂದು ವಾಣಿಜ್ಯ ಮಾರುತಗಳು, ಇನ್ನೊಂದು ಆಗ್ನೇಯದಿಂದ ವಾಯು ದಿಕ್ಕಿಗೆ ಬೀಸತಕ್ಕಂಥವು. ಆಗ್ನೇಯದಿಂದ ವಾಯು ದಿಕ್ಕಿಗೆ ಬೀಸತಕ್ಕಂಥವು. ಇವು ಸಮಭಾಜಕ ವೃತ್ತ ವಲಯದಲ್ಲಿ ಸಂಧಿಸ್ತವು. ಆದುದರಿಂದಲೇ ಈ ಪ್ರದೇಶವನ್ನ ವಾಣಿಜ್ಯ ಮಾರುತಗಳ ಅಂತರೋಷ್ಣ ವಲಯದ ಅಭಿಸರಣ ವಲಯ ಎಂದು ಕರೆಯುತ್ತೇವೆ. ಇದನ್ನ ಇಂಟರ್ ಟ್ರಾಫಿಕಲ್ ಕನ್ವರ್ಜೆಂಟ್ ಝೋನ್ ITCZ ಅಂದ್ರೆ ಇಂಟರ್ ಟ್ರಾಪಿಕಲ್ ಕನ್ವರ್ಜೆಂಟ್ ಝೋನ್ ಅಂತ ಕರಿತೇವೆ. ಈ ವಲಯ ಕಡಿಮೆ ಒತ್ತಡ, ಅನಿಶ್ಚಿತ ಮಾರುತಗಳು ಮತ್ತು ಶಾಂತ ಪರಿಸ್ಥಿತಿ ಹಾಗೂ ವಾಣಿಜ್ಯ ಮಾರುತಗಳ ಸಂಗಮ ಮುಂತಾದ ವಿವಿಧ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಕಡಿಮೆ ಒತ್ತಡ ಇರುತ್ತೆ, ಅನಿಶ್ಚಿತವಾಗಿ ಮಾರುತಗಳು ಬೀಸುತ್ತವು ಮತ್ತು ಶಾಂತ ಪರಿಸ್ಥಿತಿ, ವಾಣಿಜ್ಯ ಮಾರುತಗಳ ಸಂಗಮ ಮುಂತಾದ ವಿವಿಧ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಈ ನಿರಂತರ ಮಾರುತಗಳಲ್ಲಿ ಪ್ರತಿ ವಾಣಿಜ್ಯ ಮಾರುತಗಳು ಎಂದು ಕರೆಯುತ್ತಾರೆ. ಪ್ರತಿ ವಾಣಿಜ್ಯ ಮಾರುತಗಳಂದ್ರೆ ಅರ್ಥ ಮಾಡ್ಕೋಬೇಕು. ಉಪ ಉಷ್ಣ ವಲಯದ ಅಧಿಕ ಒತ್ತಡದ ಪಟ್ಟಿ ಕಡೆ, ಅಧಿಕ ಒತ್ತಡದಿಂದ ಧ್ರುವೀಯ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ಬೀಸುವಂತ ಗಾಳಿಯನ್ನ ನಾವು ಪ್ರತಿ ವಾಣಿಜ್ಯ ಮಾರುತಗಳು ಕರೆಯುತ್ತೇವೆ. ಅಂದ್ರೆ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಧ್ರುವೀಯ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ಬೀಸುವಂತ ಗಾಳಿಯನ್ನ ನಾವೇನಂತ ಕರಿತೇವೆ? ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರೆಯುತ್ತೇವೆ. ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರಿತೇವೆ. ಇವುಗಳನ್ನ ಪಶ್ಚಿಮ ಮಾರುತಗಳೆಂದು ಕರೀತೇವೆ. ಪ್ರತಿ ವಾಣಿಜ್ಯ ಮಾರುತಗಳನ್ನ ಪಶ್ಚಿಮ ಮಾರುತಗಳೆಂದು ಕರಿತೇವೆ. ಈ ಮಾರುತಗಳು ವಾಣಿಜ್ಯ ಮಾರುತಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಬೀಸತಕ್ಕಂಥದ್ದು. ಆದುದರಿಂದ ಇವುಗಳನ್ನ ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರೀತೇವೆ. ನೋಡಿ, ಇಲ್ಲಿ ವಾಣಿಜ್ಯ ಮಾರುತಗಳು ಬೀಸ್ತಾವು. ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಕಡೆ ಬೀಸತಕ್ಕಂಥವು. ಇವುಗಳ ವಿರುದ್ಧ ಬೀಸತಕ್ಕಂಥವನ್ನೇ ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರೆಯುತ್ತೇವೆ. ವಿರುದ್ಧ ಅಂದ್ರೆ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಕಡೆಗೆ ಬೀಸುವಂತ ಗಾಳಿಯನ್ನ ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರೆಯುತ್ತೇವೆ. ಅಂದ್ರೆ ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತದ ಕಡೆ, ಉಪೋಷ್ಣದ ಸಮಭಾಜಕ ವೃತ್ತದ ಕಡೆ ಎರಡೂ ಹಿಂಗ್ ಬೀಸ್ತದವು. ಪ್ರತಿ ವಾಣಿಜ್ಯ ಮಾರುತಗಳು ಇವುಗಳ ವಿರುದ್ಧ ಬೀಸ್ತಕ್ಕಂಥ ಗಾಳಿಯನ್ನ, ವಿರುದ್ಧ ಅಂದ್ರೆ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಕಡೆಗೆ ಬೀಸುವಂತ ಗಾಳಿಯನ್ನ ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರೆಯುತ್ತೇವೆ. ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರೆಯುತ್ತೇವೆ. ಇವು ಉತ್ತರ ಗೋಳಾರ್ಧವು ವೈವಿಧ್ಯಮಯವಾಗಿರತಕ್ಕಂಥ ಭೂಸ್ವರೂಪಗಳಿಂದ ಕೂಡಿರುವ ವಿಶಾಲ ಭೂಭಾಗವನ್ನು ಹೊಂದಿರುವುದು. ಇದರಿಂದ ಪ್ರತಿ ವಾಣಿಜ್ಯ ಮಾರುತಗಳು ಅಪಾರ ಪ್ರಮಾಣದ ಅಡಚಣೆ ಉಂಟಾಗುತ್ತೆ. ಆದರೆ ಹೆಚ್ಚು
ದಕ್ಷಿಣ ಗೋಳಾರ್ಧದಲ್ಲಿ ಈ ಪ್ರಮುಖ ಪಶ್ಚಿಮ ಮಾರುತಗಳಂದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಈ ಪ್ರತಿ ವಾಣಿಜ್ಯ ಮಾರುತಗಳನ್ನ ನಾವು ಪಶ್ಚಿಮ ಮಾರುತಗಳಂತ ಕರಿತೇವೆ. ಅವು ದಕ್ಷಿಣ ಗೋಳಾರ್ಧದಲ್ಲಿ ಬೀಸುವಂತ ಗಾಳಿಯನ್ನ ನಾವು ವಿವಿಧ ಹೆಸರುಗಳನ್ನ ಕರಿತೇವೆ. 40ರ ಅಪ್ಪರ ಗಾಳಿ, 40 ಡಿಗ್ರಿ ಅಕ್ಷಾಂಶದಲ್ಲಿ ಬೀಸುವಂತ ಗಾಳಿಯನ್ನ 40ರ ಅಪ್ಪರ ಗಾಳಿ, 40 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಕಂಡು ಬರ್ತಕ್ಕಂಥದ್ದು. 50 ಡಿಗ್ರಿ ಅಕ್ಷಾಂಶದಲ್ಲಿ ಕಂಡು ಬರ್ತಕ್ಕಂಥದ್ದನ್ನ 50ರ ಉಗ್ರ ಗಾಳಿ, 60 ಡಿಗ್ರಿ ಅಕ್ಷಾಂಶದಲ್ಲಿ ಕಂಡು ಬರುವುದನ್ನ 60ರ ಅರಚುವ ಗಾಳಿ ಎಂದು ಕರೆಯುತ್ತೇವೆ. ಯಾಕಂದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದೆ, ಉತ್ತರ ಗೋಳಾರ್ಧದಲ್ಲಿ ಇದೇನಾಗ್ತದೆ ಭೂಮಿಯ ಭಾಗ ಜಾಸ್ತಿ ಇರೋದ್ರಿಂದ ನಮಗೆ ದಕ್ಷಿಣ ಗೋಳಾರ್ಧದಲ್ಲಿ ಬೀಸುವಂತ ಗಾಳಿ ವೇಗವಾಗಿ ಬೀಸುವುದರಿಂದ 40 ಡಿಗ್ರಿ ಅಕ್ಷಾಂಶದಲ್ಲಿ ಬೀಸುವಂತ ಗಾಳಿಯನ್ನ ಅಪ್ಪರ ಗಾಳಿ ಅಂತ ಕರಿತೇವೆ. 50 ಡಿಗ್ರಿಯಲ್ಲಿ ಬೀಸುವುದನ್ನ ಉಗ್ರ ಗಾಳಿ ಅಂತ ಕರಿತೇವೆ. 60 ಡಿಗ್ರಿ ಅಕ್ಷಾಂಶದಲ್ಲಿ ಬೀಸುವಂತ ಗಾಳಿಯನ್ನ ಇದನ್ನು ಅರಚುವ ಗಾಳಿ ಅಂತ ಕರಿತೇವೆ. ಇನ್ನು ಮೂರನೇದೇ ಧ್ರುವೀಯ ಮಾರುತಗಳು. ಧ್ರುವೀಯ ಮಾರುತಗಳಂದ್ರೆ ಅರ್ಥ ಮಾಡ್ಕೋಬೇಕು, ನಾವು ಅಧಿಕ ಒತ್ತಡ ಪಟ್ಟಿದ್ದು ಕಡಿಮೆ ಒತ್ತಡ ಕಡೆ ಬೀಸ್ತದೆ ಅಂತ ಹೇಳಿ. ಇಲ್ಲಿ ಎರಡು ಗೋಳಾರ್ಧದಲ್ಲಿ ನೋಡ್ಬೇಕು, ನಾವು ಮಾರ್ಕ್ ಮಾಡಿದ್ದೇವೆ. ಏನಪ್ಪ ಅಂದ್ರೆ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಯಿಂದ ಉಪಧ್ರುವೀಯ ಕಡಿಮೆ ಒತ್ತಡ ಕಡೆಗೆ ಬೀಸುವಂತ ಗಾಳಿಯನ್ನ ಧ್ರುವೀಯ ಮಾರುತಗಳೆಂದು ಕರೆಯುತ್ತೇವೆ. ಅಂದ್ರೆ ಶೀತ ಮಾರುತಗಳು. ಯಾಕೆ ಇಲ್ಲಿ ಮಂಜಿನಿಂದ ಕೂಡಿರ್ತಕ್ಕಂಥವು ಈ ಮಾರುತಗಳು ಧ್ರುವೀಯ ಅಧಿಕ ಒತ್ತಡ ಪಟ್ಟಿಯಿಂದ ಉಪಧ್ರುವೀಯ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ಬೀಸುತ್ತವು. ಇವು ಮಾರುತಗಳಿಂದ ವರ್ಷವೆಲ್ಲ ನಿರಂತರವಾಗಿ ಬೀಸುತ್ತವು. ಚಳಿಗಾಲದಲ್ಲಿ ಹೆಚ್ಚು ಪ್ರಬಲವಾಗಿರ್ತವೆ ಈ ಮಾರುತಗಳು. ಬೇಸಿಗೆಯಲ್ಲಿ ಕ್ಷೀಣವಾಗ್ತವು. ಇವು ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ, ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸತಕ್ಕಂಥದ್ದು. ಆದುದರಿಂದ ಇವನ್ನ ಧ್ರುವೀಯ ಪೂರ್ವದ ಮಾರುತಗಳೆಂದು ಕರೆಯುತ್ತೇವೆ. ಆದುದರಿಂದ ಇವುಗಳನ್ನ ಧ್ರುವೀಯ 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 ಪೂರ್ವದ ಮಾರುತಗಳು, ಧ್ರುವೀಯ ಪೂರ್ವದ ಮಾರುತಗಳನ್ನು ಕರೆಯುತ್ತೇವೆ. ಓಕೆ, ಈಗ ನಿರಂತರ ಮಾರುತಗಳು, ನಿರಂತರ ಮಾರುತಗಳ ವಿಧಗಳು ಹೇಳಿದೆ. ನೋಡ್ಕೋಬೇಕು ವಿದ್ಯಾರ್ಥಿಗಳೇ. ನಿರಂತರ ಮಾರುತ ಅಂದ್ರೆ ಭೂಮಿಯನ್ನೇ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ನಿಶ್ಚಿತ ದಿಕ್ಕಿನಿಂದ ಬೀಸುವಂತ ಗಾಳಿಯನ್ನು ನಿರಂತರ ಮಾರುತಗಳೆಂದು ಕರೆಯುತ್ತೇವೆ. ಹಾಗಾದ್ರೆ ನಿರಂತರ ಮಾರುತಗಳು ಬೀಸುವ ದಿಕ್ಕು ಮತ್ತು ಗುಣಲಕ್ಷಣಗಳ ಆಧಾರದ ಮೇಲೆ ಮಾರುತಗಳನ್ನ 3 ವಿಧಗಳಾಗಿ ಮಾಡಲಾಯಿತು. ನಿರಂತರ ಮಾರುತಗಳ ಬೀಸುವ ದಿಕ್ಕು ಮತ್ತು ಗುಣಲಕ್ಷಣಗಳ ಆಧಾರದ ಮೇಲೆ 3 ವಿಧಗಳಾಗಿ ಮಾಡಲಾಯಿತು. ಅವು ಯಾವುದಂದ್ರೆ ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. ಅಂದ್ರೆ ವಾಣಿಜ್ಯ ಮಾರುತಗಳೆಂದರೆ ಏನು? ಈ ವಾಣಿಜ್ಯ ಮಾರುತಗಳನ್ನ ನೋಡಿ, ಸಮಭಾಜಕ ವೃತ್ತ, ಈ 0 ಡಿಗ್ರಿ ಸಮಭಾಜಕ ವೃತ್ತ ಕಡಿಮೆ ಒತ್ತಡ ಪಟ್ಟಿ. ಒತ್ತಡ ಪಟ್ಟಿ ಹೇಳುವಾಗ ಹೇಳಿದೆ 0 ಡಿಗ್ರಿ 2 ಗೋಳಾರ್ಧದಲ್ಲಿರ್ತಕ್ಕಂಥ ಕಡಿಮೆ ಒತ್ತಡ ಪಟ್ಟಿ. 0 ಡಿಗ್ರಿಯಿಂದ 5 ಡಿಗ್ರಿವರೆಗೆ ಇರತಕ್ಕಂಥ ಭಾಗವನ್ನು ಹಿಂದಿನ ತರಗತಿಯಲ್ಲಿ ಹೇಳಿದೆ. ಅಂದ್ರೆ ಕಡಿಮೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪಟ್ಟಿ, ಉಪ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿಯಿಂದ ಬೀಸುವಂತ ಗಾಳಿಯನ್ನ ಏನಂತ ಕರಿತೀವಿ? ಏನಂತ ಕರೀತೀವಿ? ವಾಣಿಜ್ಯ ಮಾರುತಗಳು ಅಂತ ಕರೀತೀವಿ. ಇದನ್ನ ವಾಣಿಜ್ಯ ಅಂದ್ರೆ ಟ್ರೇಡ್ ವಿಂಡ್ಸ್ ಅಂತ ಕರೀತೀವಿ. ಟ್ರೇಡ್ ಅಂದ್ರೆ ಬಹುಶಃ ಇದು ಈ ಟ್ರೇಡ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟ್ರೇಡೋ ಎಂಬ ಪದದಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಇದರ ಅರ್ಥ ಟ್ರೇಡೋ ಅಂದ್ರೆ ನಿಶ್ಚಿತ ಅಥವಾ ನಿರ್ದಿಷ್ಟ ಮಾರ್ಗ ಎಂದು ಅರ್ಥ ನೀಡತಕ್ಕಂಥದ್ದು. ಹಾಗಾಗಿ ಈ ವಾಣಿಜ್ಯ ಮಾರ್ಗಗಳನ್ನ ಈಶಾನ್ಯ ದಿಕ್ಕಿನಿಂದ ನೈಋತ್ಯ ಕಡೆಗೆ ಬೀಸತಕ್ಕಂಥದ್ದು ಒಂದು, ಆಗ್ನೇಯದಿಂದ ವಾಯು ದಿಕ್ಕಿಗೆ ಬೀಸತಕ್ಕಂಥದ್ದು. ಹಾಗಾಗಿ ಈ ವಾಣಿಜ್ಯ ಮಾರ್ಗಗಳನ್ನು 2 ವಿಧಗಳಾಗಿ ಮಾಡಲಾಯಿತು. ವಾಣಿಜ್ಯ ಮಾರ್ಗಗಳನ್ನ 2 ವಿಧಗಳಾಗಿ ಮಾಡಲಾಯಿತು. ಹಾಗಾಗಿ ಈ ವಾಣಿಜ್ಯ ಮಾರ್ಗಗಳನ್ನ 2 ವಿಧಗಳಂದ್ರೆ ವಾಣಿಜ್ಯ ಮಾರ್ಗ, ಈಶಾನ್ಯ ವಾಣಿಜ್ಯ ಮಾರ್ಗಗಳು ಮತ್ತು ಆಗ್ನೇಯ ವಾಣಿಜ್ಯ ಮಾರ್ಗಗಳು ಅಂತ ಕರಿತೀವಿ. ಇನ್ನು ಇದರ ನಂತರ ಪ್ರತಿ ವಾಣಿಜ್ಯ ಮಾರ್ಗಗಳು ಅಂದ್ರೆ ಈ ವಾಣಿಜ್ಯ ಮಾರ್ಗಗಳ ತದ್ವಿರುದ್ಧ, ಅಂದ್ರೆ ಇವು ಹಿಂಗ್ ಬೀಸೋದು, ಇವುಗಳ ಅಪೋಸಿಟ್ ಬೀಸತಕ್ಕಂಥದ್ದನ್ನೇ ಪ್ರತಿ ವಾಣಿಜ್ಯ ಮಾರ್ಗಗಳು ಎಂದು ಕರೆಯುತ್ತಾರೆ.
ಪ್ರತಿ ವಾಣಿಜ್ಯ ಮಾರುತಗಳು ಏನಂದ್ರೆ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಂದ ಉಪಧ್ರುವಿಯ ಕಡಿಮೆ ಒತ್ತಡ ಪಟ್ಟಿಗೆ ಬೀಸುವಂತ ಗಾಳಿ. ಹಾಗಾಗಿ ಇದನ್ನ ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರೀತೇವೆ. ಪ್ರತಿ ವಾಣಿಜ್ಯ ಮಾರುತಗಳನ್ನು ಕರಿತೇವೆ. ಕೊನೆಯದಾಗಿರ್ತಕ್ಕಂಥದ್ದು ಧ್ರುವೀಯ ಮಾರುತಗಳು. ಧ್ರುವೀಯ ಅಧಿಕ ಒತ್ತಡ ಪಟ್ಟಿಂದ ಇದನ್ನ ಪ್ರತಿ ವಾಣಿಜ್ಯ ಮಾರುತಗಳನ್ನ ಪಶ್ಚಿಮ ಮಾರುತಗಳಂತ ಕರಿತೇವೆ. ಇದು ಧ್ರುವೀಯ ಮಾರುತಗಳನ್ನ ಧ್ರುವೀಯ ಪೂರ್ವ ಮಾರುತಗಳಂತ ಕರಿತೇವೆ. ಅಧಿಕ ಒತ್ತಡ ಪಟ್ಟಿಯಿಂದ ಅಂದ್ರೆ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಯಿಂದ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗೆ ಬೀಸುವಂತ ಗಾಳಿಯನ್ನ ನಾವು ಧ್ರುವೀಯ ಉಪಧ್ರುವೀಯ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ಬೀಸುವಂತ ಗಾಳಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ನಮ್ಮ ಇದರ ಪ್ರಕಾರ ಈ ನಿರಂತರ ಮಾರುತಗಳ ನಂತರ ನಿಯತ್ಕಾಲಿಕ ಮಾರುತಗಳಂದ್ರೆ ಇವು ನಿಯತ್ಕಾಲಿಕ ಮಾರುತಗಳಂದ್ರೆ ಅರ್ಥ. ನಾನು ಈ ನಿಯತ್ಕಾಲಿಕ ಮಾರುತಗಳ ಕುರಿತು ಹೇಳುವಾಗ ವಿದ್ಯಾರ್ಥಿಗಳೇ, ನಿಯತ್ಕಾಲಿಕ ಮಾರುತಗಳು, ಇಲ್ಲಿ ನಿಯತ್ಕಾಲಿಕ ಮಾರುತಗಳನ್ನ ನಾನು ಈ ವಿಧದ ಇದನ್ನ ಕ್ಲುಪ್ತ ಮಾರುತಗಳನ್ನ ಸೀಸನಲ್ ವಿಂಡ್ಸ್ ಅಂತ ಕರಿತೇವೆ. ಇದನ್ನ ಅರ್ಥ ತಿಳ್ಕೊಳ್ಳಿ. ಪ್ರಪಂಚದ ಕೆಲವು ವಿಸ್ತಾರವಾದ ಪ್ರದೇಶದಲ್ಲಿ ಒಂದು ಅವಧಿಯಲ್ಲಿ ಒಂದು ದಿಕ್ಕಿನಿಂದ ಇನ್ನೊಂದು ಅವಧಿಯಲ್ಲಿ ಮೊದಲು ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಬೀಸುವಂತ ವರ್ಷದ ಒಂದೊಂದು ಕಾಲಾವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನಿಂದ ಬೀಸುತ್ತವೆ. ಹೀಗೆ ವರ್ಷದ ಒಂದೊಂದು ಕಾಲಾವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಗಾಳಿಯನ್ನ ನಿಯತ್ಕಾಲಿಕ ಮಾರುತಗಳೆಂದು ಕರೆಯುತ್ತೇವೆ. ನಿಯಮಿತವಾಗಿ ಬೀಸುವಂತ ಮಾರುತಗಳನ್ನ ಕ್ಲುಪ್ತ ಮಾರುತಗಳೆಂದು ಕೂಡ ಕರಿತೇವೆ. ಮಾನ್ಸೂನ್ ಮಾರುತಗಳೆಂದು ಕರಿತೇವೆ. ಮಾನ್ಸೂನ್ ಎಂಬ ಪದವು ಅರಬ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಅರಬ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಮೌಸಿಮ್ ಎಂದರೆ ನಿಯತ್ಕಾಲಿಕ ಎಂದು ಅರ್ಥ ನೀಡತಕ್ಕಂಥದ್ದು. ಮೌಸಿಮ್ ಎಂದರೆ ನಿಯತ್ಕಾಲಿಕ, ಪಿರಿಯಡಿಕಲ್ ಎಂದು ಅರ್ಥ ನೀಡತಕ್ಕಂಥದ್ದು. ನಂತರದ ಅವಧಿಯಲ್ಲಿ ಇವುಗಳನ್ನು ಮಾನ್ಸೂನ್ ಮಾರುತಗಳೆಂದು ಕರೆಯುತ್ತೇವೆ. ಪ್ರದೇಶಗಳು ಹೆಸರಿಸಲಾಗಿದೆ. ನಿಯತ್ಕಾಲಿಕ ಮಾರುತಗಳು ಉಷ್ಣವಲಯ ಹಾಗೂ ಸಮಶೀತ ಉಷ್ಣವಲಯಗಳ ಎರಡರಲ್ಲಿ ಕೂಡ ಕಂಡುಬರುತ್ತವು. ಏಷ್ಯಾದ ದಕ್ಷಿಣ ಮತ್ತು ಆಗ್ನೇಯ ಭಾಗದಲ್ಲಿ ಇವು ನಾವು ನೋಡಬಹುದು. ಹಾಗಾಗಿ ಪಶ್ಚಿಮ ಪಾಕಿಸ್ತಾನ, ಜಪಾನ್ನಲ್ಲಿ ಕೂಡ ನೋಡಬಹುದು. ಹಾಗಾಗಿ ಈ ನಿಯತ್ಕಾಲಿಕ ಮಾರುತಗಳನ್ನ ನಾವು ಪ್ರಪಂಚದ ಕೆಲವು ವಿಸ್ತಾರವಾದ ಪ್ರದೇಶದಲ್ಲಿ ವರ್ಷದ ಒಂದು ಅವಧಿಯಲ್ಲಿ ಒಂದು ದಿಕ್ಕಿನಿಂದ ಇನ್ನೊಂದು ಅವಧಿಯಲ್ಲಿ ಇನ್ನೊಂದು ಅವಧಿಯಲ್ಲಿ ಮೊದಲು ಬೀಸುತ್ತಿದ್ದ ದಿಕ್ಕಿಗೆ, ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೀಸತಕ್ಕಂಥದ್ದು ಒಂದು ಅವಧಿಯಲ್ಲಿ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಬೀಸತಕ್ಕಂಥದ್ದು. ಅದು ಮತ್ತೆ ಇನ್ನೊಂದು ಅವಧಿಯಲ್ಲಿ ಆ ದಿಕ್ಕಿನ ವಿರುದ್ಧ ಬೀಸತಕ್ಕಂಥ ಗಾಳಿಯನ್ನ ನಿಯತ್ಕಾಲಿಕ ಮಾರುತಗಳನ್ನು ಕರಿತೇವೆ. ಇದನ್ನ ನಿಯತ್ಕಾಲಿಕ ಮಾರುತಗಳನ್ನ ಮಾನ್ಸೂನ್ ಎಂಬ ಪದವು ಅರಬ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಮೌಸಿಮ್ ಅಂದ್ರೆ ನಿಯತ್ಕಾಲಿಕ ಎಂದು ಅರ್ಥ ನೀಡತಕ್ಕಂಥದ್ದು. ನಂತರ ಅವಧಿಯಲ್ಲಿ ಇವುಗಳನ್ನು ಮಾನ್ಸೂನ್ ಮಾರುತಗಳೆಂದು ಕೂಡ ಕರೆದಿರ್ತಕ್ಕಂಥದ್ದು. ಹಾಗಾಗಿ ವಿವಿಧ ಋತುಮಾನಗಳಲ್ಲಿ ಪರಸ್ಪರ ತದ್ವಿರುದ್ಧ ದಿಕ್ಕಿನಿಂದ ಬೀಸುವಂತ ಮಾರುತಗಳನ್ನ ನಿಯತ್ಕಾಲಿಕ ಅಥವಾ ಋತುಕಾಲಿಕ ಮಾರುತಗಳಂತ ಕರೀತೇವೆ. ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ವಿವಿಧ ಋತುಮಾನಗಳಲ್ಲಿ ಪರಸ್ಪರ ತದ್ವಿರುದ್ಧ ದಿಕ್ಕಿನಿಂದ ಬೀಸುವಂತ ಮಾರುತಗಳನ್ನ ನಿಯತ್ಕಾಲಿಕ ಮಾರುತಗಳೆಂದು ಕರೆಯುತ್ತೇವೆ ಅಥವಾ ಋತುಕಾಲಿಕ ಮಾರುತಗಳೆಂದು ಕೂಡ ಕರೀತೇವೆ. ಮಾನ್ಸೂನ್ ಮಾರುತಗಳು ನಿಯತ್ಕಾಲಿಕ ಮಾರುತಗಳಿಗೆ ಉತ್ತಮ ಉದಾಹರಣೆಯಾಗಿರ್ತಕ್ಕಂಥದ್ದು. ಈ ಮಾರುತಗಳು ವಿವಿಧ ಋತುಮಾನಗಳಲ್ಲಿ ಪರಸ್ಪರ ತದ್ವಿರುದ್ಧ ದಿಕ್ಕಿನಿಂದ ಬೀಸುವ ಭೂಮಿ ಮತ್ತು ಜಲಭಾಗಗಳು ಹೊಂದಿರತಕ್ಕಂಥ ಉಷ್ಣಾಂಶ ಮತ್ತು ಒತ್ತಡ ಪರಿಸ್ಥಿತಿಗಳ ವ್ಯತ್ಯಾಸವೇ ಮುಖ್ಯ ಕಾರಣ. ಋತುಕಾಲಿಕ ಮಾರುತಗಳು ಪ್ರಮುಖವಾಗಿ ಉಷ್ಣವಲಯದ ಪ್ರದೇಶದಲ್ಲಿ ಕಂಡುಬರ್ತವು. ಕೆಲವು ವೇಳೆ ಸಮಶೀತ ಉಷ್ಣವಲಯದಲ್ಲಿ ಕೂಡ ಇವು ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ
ಇದಕ್ಕೆ ಭೂ ಮತ್ತು ಜಲಭಾಗಗಳಲ್ಲಿ ಉಷ್ಣಾಂಶದ ವ್ಯತ್ಯಾಸವೇ ಪ್ರಮುಖ ಕಾರಣವಾಗಿರತಕ್ಕಂಥದ್ದು. ಯಾಕಂದ್ರೆ ಭೂಮಿ ಬೇಗ ಕಾದು ಬೇಗ ತಂಪಾಗುತ್ತೆ, ನೀರು ಲೇಟಾಗಿ ತಂಪಾಗುತ್ತೆ. ಅದಕ್ಕೆ ಇವನ್ನ ಏಕಕಾಲಿಕ ಮಾರುತಗಳು ಏನದವಲ್ಲ, ವಿವಿಧ ಋತುಮಾನಗಳಲ್ಲಿ ಪರಸ್ಪರ ತದ್ವಿರುದ್ಧ ಬೀಸುವಂತ ದಿಕ್ಕು, ತದ್ವಿರುದ್ಧವಾಗಿ ದಿಕ್ಕಿನಿಂದ ಬೀಸುವಂತ ಮಾರುತಗಳನ್ನು ನಾವು ಏಕಕಾಲಿಕ ಮತ್ತು ಋತುಕಾಲಿಕ ಮಾರುತಗಳೆಂದು ಕರೆಯುತ್ತೇವೆ. ಇದಕ್ಕೆ ಕಾರಣ ಭೂ ಮತ್ತು ಜಲಭಾಗಗಳ ಉಷ್ಣಾಂಶದ ವ್ಯತ್ಯಾಸವೇ ಪ್ರಮುಖ ಕಾರಣವಾಗಿರತಕ್ಕಂಥದ್ದು. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಈಶಾನ್ಯ ದಿಕ್ಕಿಗೆ ಜೂನ್ ಟು ಸೆಪ್ಟೆಂಬರ್ ವರೆಗೆ ಬೀಸತಕ್ಕಂಥದ್ದು. ನಂತರ ಈಶಾನ್ಯ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಅಂತ್ಯದಿಂದ ಡಿಸೆಂಬರ್ ಮಧ್ಯಭಾಗದವರೆಗೆ ಈಶಾನ್ಯದಿಂದ ನೈಋತ್ಯ ದಿಕ್ಕಿಗಳಿಗೆ ಬೀಸತಕ್ಕಂಥ. ಇದಕ್ಕೆ ಭೂಮಿ ಮತ್ತು ಜಲಭಾಗಗಳು ಹೊಂದಿರತಕ್ಕಂಥ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸಗಳ ಕಾರಣವಾಗಿರತಕ್ಕಂಥದ್ದು. ನಾನು ಹೇಳಿದೆ ವಿದ್ಯಾರ್ಥಿಗಳೇ, ಇಲ್ಲಿ ನೈಋತ್ಯ ದಿಕ್ಕಿನಿಂದ ಈಶಾನ್ಯ ಕಡೆ ಬೀಸುತ್ತೆ ಅಂತ ಹೇಳಿ ನಾನು. ನೈಋತ್ಯ ದಿಕ್ಕಿನಿಂದ ಈಶಾನ್ಯ ಕಡೆ ಬೀಸ್ತವೆ ಗಾಳಿಗಳು. ಬಹುಶಃ ನಮ್ಮ ಭಾರತದ ಒಂದು ಚಿತ್ರ ನೋಡಿಕೊಂಡಾಗ, ಭಾರತದ ಮಳೆಗಾಲದ ಚಿತ್ರಣ ನೋಡಿಕೊಂಡಾಗ ಇಲ್ಲಿ ಏನಾಗ್ತದೆ ಅಂದ್ರೆ, ಅರಬ್ಬಿ ಸಮುದ್ರದ ನೈಋತ್ಯ ದಿಕ್ಕಿನಿಂದ ಜೂನ್ ಟು ಸೆಪ್ಟೆಂಬರ್ ವರೆಗೆ ಈಶಾನ್ಯ ಕಡೆ ಬೀಸ್ತವು. ನಾ ಹೇಳಿದ್ದೇನು, ನಿಯತಕಾಲಿಕ ಮಾರುತಗಳಂದ್ರೆ ಒಂದು ಅವಧಿಯಲ್ಲಿ ಒಂದು ದಿಕ್ಕಿನ ಕಡೆ ಬೀಸ್ತವು, ನಿಶ್ಚಿತವಾಗಿ ಬೀಸ್ತವು, ನಿರ್ದಿಷ್ಟ ಮಾರ್ಗದಲ್ಲಿ ಬೀಸ್ತವು. ಹೆಂಗೆ ನೋಡಿ, ಇಲ್ಲಿ ನಮ್ಮ ಭಾರತದ ಒಂದು ಉದಾಹರಣೆ ಕೊಟ್ಟಾಗ ನೈಋತ್ಯ ದಿಕ್ಕಿನಿಂದ ಈಶಾನ್ಯ ಕಡೆ ಬೀಸ್ತವು. ನೈಋತ್ಯ ದಿಕ್ಕಿನಿಂದ ಈಶಾನ್ಯ ಕಡೆಗೆ ಬೀಸುವಂತ ಗಾಳಿ ಒಂದು ಅವಧಿ, ಅಂದ್ರೆ ಯಾವ ಅವಧಿ? ಜೂನ್ ಟು ಸೆಪ್ಟೆಂಬರ್ ವರೆಗೆ. ಇನ್ನು ಸೆಪ್ಟೆಂಬರ್ದಿಂದ ಡಿಸೆಂಬರ್ ಮಧ್ಯದವರೆಗೆ ಇವುಗಳ ವಿರುದ್ಧ ಮತ್ತೊಂದು ಅವಧಿಯಲ್ಲಿ ಈ ಹೋದಂತ ಗಾಳಿಯನ್ನ ನಾವು ಏನಂತ ಕರೀತೀವಿ ಗಾಳಿಯ ನಮಗೆ ಹಿಂಗಾರು ಮಳೆಗಾಲ ಅಂತ ಕರೀತೀವಿ ನಾವು. ಅಂದ್ರೆ ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿಗೆ ಬೀಸುತ್ತೆ. ಯಾವಾಗ? ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯದವರೆಗೆ ಬೀಸತಕ್ಕಂಥ ಗಾಳಿ. ಅದಕ್ಕೆ ಡಿಸೆಂಬರ್ ತಿಂಗಳವರೆಗೆ, ನಾವು ಜನವರಿ ತಿಂಗಳವರೆಗೆ, ನವೆಂಬರ್ ಡಿಸೆಂಬರ್ ನಮಗೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ಭಾಗ ಪರ್ವತಗಳನ್ನು, ಹಿಮಾಲಯ ಪರ್ವತಗಳನ್ನು ಹೊಂದಿರತಕ್ಕಂಥ ಭಾಗ. ಆ ಭಾಗದಿಂದ ಗಾಳಿ ಬೀಸುವುದರಿಂದ ನಮಗೆ ಬಿಸಿಲಿರುತ್ತೆ ಮತ್ತು ನಮಗೆ ಏನಾಗುತ್ತೆ? ಚಳಿ ಆಗುತ್ತೆ. ಯಾಕೆ? ತಂಪಾದ ಭಾಗದಿಂದ ಗಾಳಿ ನಮಗೆ ಈಶಾನ್ಯ ಕಡೆಯಿಂದ ನೈಋತ್ಯ ದಿಕ್ಕಿನ ಕಡೆ ಬೀಸತಕ್ಕಂಥ ಗಾಳಿ. ಹಾಗಾಗಿ ಒಂದು ಅವಧಿಯಲ್ಲಿ ಒಂದು ದಿಕ್ಕಿಗೆ ಬೀಸ್ತದೆ, ಇನ್ನೊಂದು ಅವಧಿಯಲ್ಲಿ ಅದೇ ದಿಕ್ಕಿನ ಅಪೋಸಿಟ್ ಬೀಸ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಯತ್ಕಾಲಿಕವಾಗಿ ಭೂಮಿಯ ಮೇಲ್ಮೈ ಅಧಿಕ ಒತ್ತಡ ಪಟ್ಟಿಯಿಂದ ಈ ಮಾತುಗಳು ಧ್ರುವೀಯ ಪರಸ್ಪರ ತದ್ವಿರುದ್ಧ ವಿವಿಧ ಋತುಮಾನಗಳಲ್ಲಿ ಪರಸ್ಪರ ತದ್ವಿರುದ್ಧ ದಿಕ್ಕಿನಿಂದ ಬೀಸುವಂತ ಮಾರುತಗಳನ್ನ ನಾವು ನಿಯತಕಾಲಿಕ ಅಥವಾ ಋತುಕಾಲಿಕ ಮಾರುತಗಳನ್ನು ಕರಿತೇವೆ. ಇದನ್ನ ಮಾನ್ಸೂನ್ ಎಂಬ ಒಂದು ಮುಷಿಮ್ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಇವುಗಳು ಉಂಟಾಗಲಿಕ್ಕೆ ಕಾರಣ ಭೂಮಿ ಮತ್ತು ಜಲಭಾಗ. ಈ ಭೂಮಿ ಮತ್ತು ಜಲಭಾಗದಲ್ಲಿ ಉಷ್ಣಾಂಶದ ವ್ಯತ್ಯಾಸವೇ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು. ಭಾರತದ ಅರ್ಧ ನಕ್ಷಾಕಿ ತೋರಿಸಿದನು, ಭಾರತದಲ್ಲಿ ನೋಡಿ, ಜೂನ್ ಟು ಸೆಪ್ಟೆಂಬರ್ ವರೆಗೆ ಬೀಸತಕ್ಕಂಥ ಗಾಳಿ ಎಲ್ಲಿಂದ ಬೀಸ್ತದೆ? ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಬೀಸತಕ್ಕಂಥದ್ದು ನೈಋತ್ಯದಿಂದ ಈಶಾನ್ಯ ಕಡೆ ಬೀಸ್ತದೆ. ಮತ್ತೆ ಸೆಪ್ಟೆಂಬರ್ ಡಿಸೆಂಬರ್ ಮಧ್ಯದವರೆಗೆ ಈಶಾನ್ಯದಿಂದ ನೈಋತ್ಯ ಕಡೆ ಬೀಸ್ತದೆ. ಈ ಒಂದು ಉದಾಹರಣೆ ಕೊಡ್ತದೆ. ಅಂದ್ರೆ ಇದು ತದ್ವಿರುದ್ಧ ಬೀಸುವಂಥದ್ದು. ವಿವಿಧ ಋತುಮಾನಗಳಲ್ಲಿ ಪರಸ್ಪರ ತದ್ವಿರುದ್ಧ ದಿಕ್ಕಿನಿಂದ ಬೀಸುವಂತಹ ಗಾಳಿಯನ್ನ ನಿಯತಕಾಲಿಕ ಅಥವಾ ಋತುಕಾಲಿಕ ಮಾರುತಗಳನ್ನು ಕರೀತೇವೆ. ಇದನ್ನ ಮತ್ತು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಆ ಎರಡು ವಿಧಗಳು ಯಾವಂದ್ರೆ ಸ್ಥಳೀಯ ಮಾರುತಗಳು ಮತ್ತು ಇನ್ನೊಂದು ಈ ಸ್ಥಳೀಯ ಮಾರುತಗಳು ನಾವು ನೋಡ್ತಕ್ಕಂಥದ್ದು ಮೂರನೇದು ಸ್ಥಳೀಯ ಮಾರುತಗಳಲ್ಲ. ಸ್ಥಳೀಯ ಮಾರುತಗಳು ಇಲ್ಲಿ ನಿಯತಕಾಲಿಕ ಮಾರುತಗಳು ನಾವು ನಿಯತಕಾಲಿಕ ಮಾರುತಗಳು ಈಗ ಮುಗಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದು ನೈಋತ್ಯ ಮಾರುತಗಳು ಮತ್ತು ಈಶಾನ್ಯ ಮಾರುತಗಳು ಅಂತ ಎರಡು ಭಾಗಗಳು. ಅಂದ್ರೆ ಇದು ನೈಋತ್ಯ ದಿಕ್ಕಿನಿಂದ ಈಶಾನ್ಯ ದಿಕ್ಕಿನವರೆಗೆ ಜೂನ್ ಟು ಸೆಪ್ಟೆಂಬರ್ ವರೆಗೆ ಬೀಸ್ತಕ್ಕಂಥದ್ದು. ಮತ್ತೆ ಸೆಪ್ಟೆಂಬರ್ ಇಂದ ಡಿಸೆಂಬರ್ ಮಧ್ಯದವರೆಗೆ ಬೀಸ್ತಕ್ಕಂಥ ಗಾಳಿಯನ್ನ ನಾವು
ಉದಾಹರಣೆ ಕೊಟ್ಟು ಹೇಳಿದೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನ ಇವತ್ತು ಹೇಳಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಮಾರ್ತ ಅಂದ್ರೇನು, ಮಾರ್ತದ ಲಕ್ಷಣಗಳು, ಮಾರ್ತಗಳ ದಿಕ್ಕುಗಳನ್ನು ಕಂಡಿರ್ತಕ್ಕಂಥ ಉಪಕರಣ ಯಾವುದು, ಪವನ ದಿಕ್ಸೂಚಿ. ಮಾರ್ತಗಳ ವೇಗವನ್ನು ಕಂಡಿರ್ತಕ್ಕಂಥದ್ದು ಪವನ ಮಾಪಕ. ಇಲ್ಲಿ ಮಾರ್ತಗಳ ವಿಧಗಳು, ಗುಣಲಕ್ಷಣಗಳ ಆಧಾರದ ಮೇಲೆ ಮಾರ್ತಗಳು ಇವುಗಳನ್ನು 4 ವಿಧಗಳಾಗಿ ಮಾಡಿದ್ದೇವೆ. ಉಗಮ ಮತ್ತು ಇದರ ಒಂದು ಹುಟ್ಟು ಮತ್ತು ಗುಣಲಕ್ಷಣಗಳ ಆಧಾರದ ಮೇಲೆ ಮಾರ್ತುಗಳನ್ನ ನಿರಂತರ ಮಾರ್ತುಗಳು ಮತ್ತು ನಿಯತ್ಕಾಲಿಕ ಮಾರ್ತುಗಳನ್ನು ಕರಿತೇವೆ. ಮೂರನೇದು ಸ್ಥಳೀಯ ಮಾರ್ತುಗಳು ಮತ್ತು ಅನಿಚ್ಛಿನ್ನ ಮಾರ್ತುಗಳು. ಇವತ್ತಿಗೆ 2 ಮಾರ್ತುಗಳ ವಿಧಗಳನ್ನು ಹೇಳಿದ್ದೇನೆ. ಇಲ್ಲಿ ನಿರಂತರ ಮಾರ್ತುಗಳು ಮತ್ತು ನಿಯತ್ಕಾಲಿಕ ಮಾರ್ತುಗಳು. ನೋಡಿ, ನಿರಂತರ ಮಾರ್ತುಗಳು, ಇದು ಚಿತ್ರ, ನಿರಂತರ ಮಾರ್ತುಗಳ ಚಿತ್ರ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಿ. ಈ ನಿರಂತರ ಮಾರ್ತುಗಳಂದ್ರೆ ಮೇಲ್ಮೈ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಕಡೆಗೆ ವರ್ಷದ ಎಲ್ಲಾ ಕಾಲದಲ್ಲಿಯೂ ನಿಶ್ಚಿತವಾಗಿ ಬೀಸುವಂತ ಗಾಳಿಯನ್ನ ನಿರಂತರ ಮಾರ್ತುಗಳು ಅಂತ ಕರಿತೀವಿ. ಈ ನಿರಂತರ ಮಾರ್ತುಗಳ ಬೀಸುವ ದಿಕ್ಕುಗಳ ಆಧಾರದ ಮೇಲೆ, ಗುಣಲಕ್ಷಣಗಳ ಆಧಾರದ ಮೇಲೆ ನಿರಂತರ ಮಾರ್ತುಗಳನ್ನ 3 ವಿಧಗಳಾಗಿ ವಿಂಗಡಿಸಿದ್ದೇವೆ. ವಾಣಿಜ್ಯ ಮಾರ್ತುಗಳು, ಪ್ರತಿ ವಾಣಿಜ್ಯ ಮಾರ್ತುಗಳು ಮತ್ತು ಧ್ರುವೀಯ ಮಾರ್ತುಗಳು ಅಂತೇಳಿ. ವಾಣಿಜ್ಯ ಮಾರ್ತುಗಳು ಅಂದ್ರೆ ಸಮಭಾಜಕೃತದ ಕಡಿಮೆ ಒತ್ತಡ ಪಟ್ಟಿ, ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಅಂದ್ರೆ ಈ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡದ ಪಟ್ಟಿ ಕಡೆಗೆ ಬೀಸುವಂತ ಗಾಳಿ. ಅಂದ್ರೆ ಉಪ ಉಷ್ಣವಲಯ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಹೊಂದಿರತಕ್ಕಂಥ ಸಮಭಾಜಕ ವೃತ್ತದ ಕಡೆಗೆ ಬೀಸುವಂತ ಗಾಳಿಯನ್ನ ವಾಣಿಜ್ಯ ಮಾರ್ತುಗಳು ಅಂತ ಕರಿತೇವೆ. ಈ ವಾಣಿಜ್ಯ ಮಾರ್ತುಗಳಲ್ಲಿ 2 ವಿಧಗಳನ್ನು ಹೇಳಿದ್ವಿ ನಾವು, ಈಶಾನ್ಯ ಮಾರ್ತುಗಳು ಮತ್ತು ಆಗ್ನೇಯ ಮಾರ್ತುಗಳು ಅಂತ ಹೇಳಿ. ಹಾಗಾಗಿ ಇಲ್ಲಿ ವಾಣಿಜ್ಯ ಮಾರ್ತುಗಳ ತದ್ವಿರುದ್ಧವಾಗಿ ಬೀಸತಕ್ಕಂಥದ್ದೇ ಪ್ರತಿ ವಾಣಿಜ್ಯ ಮಾರ್ತುಗಳು. ನೋಡಿ, ಪ್ರತಿ ವಾಣಿಜ್ಯ ಮಾರ್ತುಗಳು ಅಂದ್ರೆ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಉಪಧ್ರುವಿಯ ಕಡಿಮೆ ಒತ್ತಡ ಕಡೆಗೆ ಬೀಸತಕ್ಕಂಥದ್ದು. ಉಪಧ್ರುವಿಯ ಕಡಿಮೆ, ಇದು ಕಡಿಮೆ ಒತ್ತಡ ಪಟ್ಟಿ ಉಪಧ್ರುವಿಯ. ಆಮೇಲೆ ಕೊನೆಯದಾಗಿರ್ತಕ್ಕಂಥದ್ದು ಧ್ರುವೀಯ ಮಾರ್ತುಗಳು, ಧ್ರುವೀಯ ಅಧಿಕ ಒತ್ತಡ ಪಟ್ಟಿಯಿಂದ. ನೋಡಿ, ಇದನ್ನ ಪ್ರತಿ ವಾಣಿಜ್ಯ ಮಾರ್ತುಗಳನ್ನ ಪಶ್ಚಿಮ ಮಾರ್ತುಗಳಂತ ಕರಿತೀವಿ. ಈ ಧ್ರುವೀಯ ಮಾರ್ತುಗಳನ್ನ ಪೂರ್ವ ಮಾರ್ತುಗಳಂತ ಕರಿತೀವಿ ನಾವು. ಓಕೆ, ಇಲ್ಲಿಗೆ ಈ ಒಂದು ಪಾಠದ ನಂತರ ಈ ನಿರಂತರ ಮಾರ್ತುಗಳು ಮತ್ತು ನಿಯತ್ಕಾಲಿಕ ಮಾರ್ತುಗಳನ್ನ 2 ವಿಧಗಳಾಗಿ ಮಾಡಿದ್ದೇವೆ. ನೈಋತ್ಯ ಮಾನ್ಸೂನ್ ಮಾರ್ತುಗಳು ಮತ್ತು ಈಶಾನ್ಯ ಮಾನ್ಸೂನ್ ಮಾರ್ತುಗಳು. ಅಂದ್ರೆ ಇದು ವರ್ಷದ ಎಲ್ಲಾ ಕಾಲದಲ್ಲೂ ಬೀಸುವಂತ ಗಾಳಿ, ಒಂದೊಂದು ಕಾಲಾವಧಿಯಲ್ಲಿ ಒಂದೊಂದು ರೀತಿಯಲ್ಲಿ ತದ್ವಿರುದ್ಧವಾಗಿ ಬೀಸುವಂತ ಗಾಳಿಯನ್ನ ನಿಯತ್ಕಾಲಿಕ ಮಾರ್ತುಗಳು ಅಂತ ಕರಿತೇವೆ. ನಾನು ಉದಾಹರಣೆ ಕೊಟ್ಟೆ, ಜೂನ್ ಟು ಸೆಪ್ಟೆಂಬರ್ ಬೀಸತಕ್ಕಂಥ ಭಾರತದಲ್ಲಿ ನೋಡಿ, ನೈಋತ್ಯ ದಿಕ್ಕಿನಿಂದ ಈಶಾನ್ಯ ಕಡೆಗೆ ಬೀಸುತ್ತೆ. ಮತ್ತೆ ಸೆಪ್ಟೆಂಬರ್ ಇಂದ ಡಿಸೆಂಬರ್ ಮಧ್ಯದವರೆಗೆ ಈಶಾನ್ಯ ಕಡೆಯಿಂದ ಎಲ್ಲಿಗೆ, ನೈಋತ್ಯ ಕಡೆಗೆ ಬೀಸುತ್ತೆ. ಇದನ್ನ ಇಲ್ಲಿಗೆ ಇವತ್ತಿನ ತರಗತಿಯನ್ನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಮಾರ್ತುಗಳ ವಿಧಗಳಲ್ಲಿ ಸ್ಥಳೀಯ ಮಾರ್ತುಗಳು ಮತ್ತು ಅನಿಶ್ಚಿತ ಮಾರ್ತುಗಳು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಇಲ್ಲಿಗೆ ಇವತ್ತಿನ ಈ ತರಗತಿನ ತಮ್ಮ ಮುಂದೆ ಪ್ರಸ್ತಾವನೆ ಮಾಡಿರ್ತಾರೆ. ಇದನ್ನ ಸಾವಧಾನವಾಗಿ ಶಾಂತ ರೀತಿಯಿಂದ ತಾವು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ, ಈ ವಿಡಿಯೋದಲ್ಲಿ ಬಂದಿರುವಂಥ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀವು ಓದ್ತೀರಾ ಅಂದ್ಕೊಂಡಿದ್ದೀನಿ. ಬಹುಶಃ ಮಾರ್ತುಗಳ ಅಂದ ತಕ್ಷಣ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಕಡಿಮೆ ಬೀಸಬೇಕು ಅಂದ್ರೆ ಇಲ್ಲಿ ಅಧಿಕ ಒತ್ತಡ ಇದೆ, ಇಲ್ಲಿ ಕಡಿಮೆ ಒತ್ತಡ ಅಂದ್ರೆ ಅಧಿಕ ಒತ್ತಡ ಅಂದ್ರೆ ಕಡಿಮೆ. ಇದು ಕಾರಣ ಉಷ್ಣಾಂಶ ಮತ್ತು ಒತ್ತಡ. ನೋಡಿ, ಈ ನಿಯತ್ಕಾಲಿಕ ಮಾರ್ತುಗಳು ವರ್ಷದ ಒಂದೊಂದು ಕಾಲಾವಧಿಯಲ್ಲಿ ಒಂದೊಂದು ಕಾಲಕ್ಕೆ ಬೀಸ್ತಕ್ಕಂಥದ್ದು ಅಂತ ಹೇಳಿದ್ರು. ಇದಕ್ಕೆ ಕಾರಣ ಭೂ ಮತ್ತು ಜಲಭಾಗಗಳು. ಭೂ ಮತ್ತು ಜಲಭಾಗಗಳಲ್ಲಿ ಉಷ್ಣಾಂಶದ ವ್ಯತ್ಯಾಸದಿಂದ ಇಂಥ ಒಂದು ಮಾರ್ತುಗಳು ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ನಿರಂತರ ಮಾರ್ತುಗಳು ಮತ್ತು ನಿಯತ್ಕಾಲಿಕ ಮಾರ್ತುಗಳನ್ನ ಹೇಳಿ ಇವತ್ತಿನ ತರಗತಿಯನ್ನ ತಮ್ಮ ಮುಂದೆ ಪ್ರಸ್ತಾವನೆ ಮಾಡಿರ್ತಕ್ಕಂಥ ಒಂದು ತರಗತಿ ತಮಗೆ ಅರ್ಥ ಆಗಲಿದ್ರೆ ತಾವು ಫೋನ್ ಮುಖಾಂತರ ನಾನು ಸಂಪರ್ಕಿಸಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಯನ್ನು ಸ್ಥಳೀಯ ಮಾರ್ತುಗಳು ಮತ್ತು ಅನಿಶ್ಚಿತ ಮಾರ್ತುಗಳು ಮುಂದಿನ ತರಗತಿಯನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸ್ತದ್ರಿ. ಜೈ ಹಿಂದ್, ಜೈ ಕರ್ನಾಟಕ.